ವಿಜುವಲ್ ಬೇಸಿಕ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪೇಪರ್ ನೇಮು ವಿಜುವಲ್ ಬೇಸಿಕ್ ಪ್ರೋಗ್ರಾಮಿಂಗ್. ಫಸ್ಟು ವಿಜುವಲ್ ಬೇಸಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಿಜುವಲ್ ಬೇಸಿಕ್ ಈಸ್ ಇನಿಷಿಯೇಟೆಡ್ ಬೈ ಯೂಸಿಂಗ್ ದಿ ಪ್ರೋಗ್ರಾಮ್ ಆಪ್ಷನ್ಸ್ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0 ಅಂತ ಇದೆ. ಇದು ಹೇಗೆ ಓಪನ್ ಮಾಡೋದು ಅನ್ನೋದು ಫಸ್ಟ್ ಸ್ಟೆಪ್ ಇದೆ. Clicking the Visual Basic icon, we can view a copyright screen. ಫಸ್ಟು ನಿಮಗೇನಾದರೂ ಮರ್ತೋಗಿದ್ರೆ ಇದನ್ನು ಹೇಗೆ ಓಪನ್ ಮಾಡೋದು ಅದನ್ನು ನೋಡ್ಕೊಬಿಡೋಣ. ಇಲ್ಲಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಬರುತ್ತೆ. ಅಲ್ಲಿ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0 ಅಂತ ಇಲ್ಲೇ ಸಿಗುತ್ತೆ. ರೀಸೆಂಟಾಗಿ ಓಪನ್ ಮಾಡಿದರೆ, ಇಲ್ಲ ಅಂದರೆ ನೀವಿಲ್ಲಿ ಕ್ಯಾರೆಕ್ಟರ್ ವೈಸು ಟ್ರ್ಯಾಕ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 6.0 ಇಲ್ಲಿಗೆ ಬನ್ನಿ. ಇಲ್ಲಿ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0 ವಿಜುವಲ್ ಸ್ಟುಡಿಯೋ ಒಳಗೆ ವಿಜುವಲ್ ಬೇಸಿಕ್ 6.0 ಕ್ಲಿಕ್ ಮಾಡಿದ್ರೆ ಈ ಥರ ಲೋಡ್ ಆಗುತ್ತೆ. ಇದು ಸ್ಕ್ರೀನು ಈ ರೀತಿ ಕಾಣಿಸುತ್ತೆ ನಿಮಗೆ. ಫಸ್ಟ್ ಓಪನ್ ಮಾಡಿದ ತಕ್ಷಣ ಸ್ಟ್ಯಾಂಡರ್ಡ್ ಇಎಕ್ಸಿ ಅಂತ ಡಿಫಾಲ್ಟ್ ಆಗಿ ಲೋಡ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಎಕ್ಸಿಕ್ಯೂಟೇಬಲ್ ಫೈಲ್ ಅಂತ ಇದು ಡಿಫಾಲ್ಟ್ ಆಗಿ ಕ್ಲಿಕ್ ಆಗಿರೋದ್ರಿಂದ ನಾವು ಓಪನ್ ಅಂತ ಕೊಡ್ಬೋದು. ಅದು ಸ್ಟ್ಯಾಂಡರ್ಡ್ ಎಕ್ಸಿಕ್ಯೂಟೇಬಲ್ ಫೈಲ್ ಅಂದರೆ ಈ ಫಾರ್ಮ್ಗಳು ಲೋಡ್ ಆಗುತ್ತೆ. ಇದನ್ನು ಪ್ರಾಪರ್ಟೀಸ್ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಅಂತ ಹೇಳ್ತೀವಿ. ಇಲ್ಲಿ ಲಿಸ್ಟ್ ಆಫ್ ಫಾರ್ಮ್ಸ್ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಬೇಕು. ವಾಟ್ ಈಸ್ IDE, ಎಕ್ಸ್ಪ್ಲೈನ್ IDE ಅಂತ ಕೇಳಿದಾಗ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂದರೆ ಹೇಗಿರುತ್ತೆ ಅಂದರೆ ಕಂಪ್ಲೀಟ್ ಸ್ಕ್ರೀನು ನಿಮ್ಮ ಕಣ್ಣು ಮುಂದೆ ಬರಬೇಕು. ಅದರಲ್ಲಿ ಎಕ್ಸ್ಟ್ರೀಮ್ ರೈಟ್ಗೆ ಒಂದು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಅಂತ ಇರುತ್ತೆ. ಅದು ಲಿಸ್ಟ್ ಆಫ್ ಫಾರ್ಮ್ಸ್. ಪ್ರಾಜೆಕ್ಟ್ ನೀವು ನೆನೆಸ್ಕೊಂಡ್ರೆ ಲಿಸ್ಟ್ ಆಫ್ ಫಾರ್ಮ್ಸು, ಅದರಲ್ಲಿ MDI ಫಾರ್ಮು, ರಿಪೋರ್ಟ್ಸು, ಇದೆಲ್ಲನೂ ಆ ಲಿಸ್ಟಲ್ಲಿ ಬರ್ತಾ ಹೋಗುತ್ತೆ. ಅದೇನು ಅಂತ ಎಕ್ಸ್ಪ್ಲನೇಷನ್ ಆಮೇಲೆ ನೋಡೋಣ. ಇದು ಟೂಲ್ ಬಾಕ್ಸಲ್ಲಿ ಇಲ್ಲಿ ಜಸ್ಟ್ ಪಾಯಿಂಟ್ ಔಟ್ ಮಾಡಿದ್ರೆ ಲೇಬಲ್ ಅಂತ ಬರುತ್ತೆ. ಇದು ಟೆಕ್ಸ್ಟ್ ಬಾಕ್ಸು, ಪಿಕ್ಚರ್ ಬಾಕ್ಸ್, ಪಾಯಿಂಟರ್, ಚೆಕ್ ಬಾಕ್ಸ್ ಅಂದರೆ ಈ ಥರ ಇರುತ್ತೆ. ಆಪ್ಷನ್ ಬಟನ್, ಹಾರಿಜಾಂಟಲ್ ಸ್ಕ್ರೋಲ್ ಬಾರ್, ಇದು ವರ್ಟಿಕಲ್ ಸ್ಕ್ರೋಲ್ ಬಾರ್, ಇದೆರಡೂ. ಇದು ಕಾಂಬೋ ಬಾಕ್ಸ್ ಮತ್ತು ಇದು ಲಿಸ್ಟ್ ಬಾಕ್ಸು, ಟೈಮರ್, ಡ್ರೈವ್ ಲಿಸ್ಟ್ ಬಾಕ್ಸ್, DIR ಲಿಸ್ಟ್ ಬಾಕ್ಸ್, ಫೈಲ್ ಲಿಸ್ಟ್ ಬಾಕ್ಸ್, ಶೇಪ್, ಲೈನ್ ಕಂಟ್ರೋಲ್, ಇಮೇಜ್, ಡೇಟಾ ಕಂಟ್ರೋಲ್, OLE ಇದಿಷ್ಟು ಡಿಫಾಲ್ಟ್ ಆಗಿರುತ್ತೆ. ಇಲ್ಲದೆ ಇರೋದನ್ನ ಏನು ಮಾಡಬೇಕು, ಪ್ರಾಜೆಕ್ಟ್ಗೆ ಹೋಗಿ ಕಾಂಪೋನೆಂಟ್ಸ್ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಬಾಕ್ಸ್ ಬರುತ್ತೆ, ಕಾಂಪೋನೆಂಟ್ಸ್ ಅಂತ. ಆಗ ನಮಗೆ ಯಾವುದು ಬೇಕು ಇಲ್ಲಿ ಟೂಲು ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ಈಗ ಮೈಕ್ರೋಸಾಫ್ಟ್ ಕಾಮನ್ ಡೈಲಾಗ್ ಕಂಟ್ರೋಲ್ ಬೇಕು ನನಗೆ, ಯಾವುದೋ ಒಂದು ಲ್ಯಾಬ್ ಪ್ರೋಗ್ರಾಮ್ ಮಾಡೋಕ್ಕೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೆಕ್ ಮಾರ್ಕು ಎನೇಬಲ್ ಆಗುತ್ತೆ. ಅಪ್ಲೈ ಕ್ಲೋಸ್ ಅಂತ ಕೊಟ್ಟರೆ ಅದು ಇಲ್ಲಿ ಬಂತು ನೋಡಿ, ಕಾಮನ್ ಡೈಲಾಗ್ ಕಂಟ್ರೋಲ್. ಅದನ್ನು ನಾನು ಇಲ್ಲಿ ಡ್ರ್ಯಾಗ್ ಮಾಡಿ ಹಾಕ್ತೀನಿ. ಈಗ ಇದು ರಿಮೂವ್ ಮಾಡ್ತೀನಿ. ಇದಿಷ್ಟು ಏನು ಹೋಲ್ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಇದನ್ನ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಮದು ಚಾಪ್ಟರ್ 1 IDE ಅಂತ ಒಂದು ಟಾಪಿಕ್ ಇದೆ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಅಥವಾ ನೀವು VB ಎನ್ವಿರಾನ್ಮೆಂಟ್ ಅಂತ ಕೇಳಿದ್ರು ಇದೇ ಆನ್ಸರ್ ಬರೀತೀರಾ. IDE ಅಂತ ಕೇಳಿದ್ರು ಇದೇ ಆನ್ಸರ್ ಬರೀತೀರ. ಇದು ಟೂಲ್ ಬಾರು, ಇದು ಮೆನು ಬಾರ್ ಅಂತ ಏನಕ್ಕಂದ್ರೆ ಕ್ಲಿಕ್ ಮಾಡಿದಾಗ ಈ ಥರ ಡೈಲಾಗ್ ಬಾಕ್ಸ್ ಬರಬೇಕು. ನೀವು
ಇದೆಲ್ಲೇ ಕ್ಲಿಕ್ ಮಾಡಿ ಈ ಥರ ಒಂದು ಲಿಸ್ಟ್ ಆಫ್ ಐಟಮ್ಸ್ ಇರೋಂಥ ಬಾಕ್ಸ್ ಬರುತ್ತೆ. ಇದು ಡೈಲಾಗ್ ಬಾಕ್ಸ್ ಅಂತ ಹೇಳ್ತೀವಿ. ಈ ಡೈಲಾಗ್ ಬಾಕ್ಸ್ ಅಂದ್ರೆ ಏನು? ಮೆನು ಆಫ್ ಐಟಮ್ಸ್. ಕ್ಲಿಕ್ ಮಾಡಿದ್ರೆ ಅದರೊಳಗೆ ಏನಿದೆ ಅನ್ನೋದು ಲಿಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಮೆನು ಬಾರು. ದಿಸ್ ಇಸ್ ಟೂಲ್ ಬಾರ್. ಇಲ್ಲಿ ನೀವು ಡಿಸೈನಿಂಗ್ನ ಮಾಡ್ತೀರಾ. ಹೇಗೆ ಮಾಡ್ತೀರಾ? ಜಸ್ಟ್ ಒಂದು ಟೂಲ್ ತಗೊಂಡು ಅಲ್ಲಿ ಪ್ಲೇಸ್ ಮಾಡ್ತೀರಾ. ಕ್ಲಿಕ್ ಮಾಡಿ ಇನ್ನೊಂದು ಟೂಲ್ ತಗೊಂಡು ಇಲ್ಲಿ ಪ್ಲೇಸ್ ಮಾಡ್ತೀರಾ. ಇಲ್ಲಿ ಒಂದು ಕಮಾಂಡ್ ಬಟನ್ ಹಾಕೊಳ್ತೀವಿ ಈ ರೀತಿ. ಅದಕ್ಕೆ ನಾವು ಟೂಲ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಥಿಯರಿಟಿಕಲ್ ಡೆಫಿನಿಷನ್ಗಳು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ. ಇದು ನಾನು freetudes.com ಅನ್ನೋ ವೆಬ್ಸೈಟಿಂದ ಹೇಳ್ತಾ ಇದ್ದೀನಿ. ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. One of the most significant changes in Visual Basic 6.0 is the Integrated Development Environment, that is IDE. It is a term commonly used in programming languages. ಡಿಸೈನಿಂಗ್ ಮಾಡೋ ಅಂತ ಯಾವುದೇ ಪ್ರಾಜೆಕ್ಟ್ ಇರಲಿ, ಈಗೆಲ್ಲ ಡಿಸೈನಿಂಗ್ ಇನ್ವಾಲ್ವ್ಡೇನೆ. ಯಾವಾಗ ವಿ ಸ್ಟಾರ್ಟ್ ಆಯಿತು ಎಲ್ಲ ಡಿಸೈನಿಂಗ್ ಇನ್ವಾಲ್ವ್ಡೇನೆ. ಅದೆಲ್ಲನೂ IDE ಪ್ರಾಜೆಕ್ಟ್ಸ್. ನೀವು ಯಾವ ಆ್ಯಪ್ ಡೌನ್ಲೋಡ್ ಮಾಡಿ ಮೊಬೈಲಲ್ಲಿ ಅದೆಲ್ಲನೂ IDEನೇ. ನೀವು ಸ್ಕ್ರೀನ್ಸ್ ಏನು ನೋಡ್ತಾ ಇದ್ದೀರಾ, ಮೊಬೈಲ್ ಸ್ಕ್ರೀನ್, ನೀವು ಇಂಟರ್ನೆಟ್ ಕನೆಕ್ಷನಲ್ಲೇ ಇರಬೇಕು ಅಂತೇನಿಲ್ಲ. ಜಸ್ಟ್ ಮೊಬೈಲ್ ಸ್ಕ್ರೀನು, PC-ನಲ್ಲಿ ಡೆಸ್ಕ್ಟಾಪ್ ಸ್ಕ್ರೀನು, ಇದೆಲ್ಲನೂ IDE ಅಂತ ಹೇಳ್ತೀವಿ. It's a term commonly used in programming world to describe the interface and environment that we use to create our applications. Interface, ಮೊಬೈಲ್ ಇದೆ ಮತ್ತು ಇಲ್ಲೊಂದು ಲ್ಯಾಪ್ಟಾಪ್ ಇದೆ. ನಾನು ಹೇಗೆ ಇಂಟರ್ಯಾಕ್ಟ್ ಮಾಡ್ತಾ ಇದ್ದೀನಿ ಮೊಬೈಲ್ ಜೊತೆ ಅಥವಾ ಲ್ಯಾಪ್ಟಾಪ್ ಜೊತೆ ಅಂತಂದರೆ, ಇಲ್ಲೊಂದು ಸ್ಕ್ರೀನ್ ಇದೆ, ಇಂಟರ್ಫೇಸ್ ಇದೆ. ಈ ಸ್ಕ್ರೀನು ನನಗೆ ಆಪ್ಷನ್ಗಳನ್ನ ಕೊಡ್ತಾ ಇದೆ. ಮೊಬೈಲ್ ಆದರೆ ಅಲ್ಲಿ ಟಚ್ ಸ್ಕ್ರೀನ್ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋತೀನಿ, ಆ ಥರ ಇರುತ್ತೆ. ಬಟ್ ನಿಮಗೆ ಈ ಆಪ್ಷನ್ನು ಇಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, ಗೊತ್ತಾ ನೋಡಿ. ಈ ಕಂಪ್ಲೀಟ್ ಈ ಬ್ಲ್ಯಾಕ್ ಸ್ಕ್ರೀನ್ ಏನು ನೋಡ್ತಾ ಇದ್ದೀರಾ, ಈ ರೀತಿ ಇತ್ತು ನಿಮಗೆ ಪ್ರೀವಿಯಸ್ ಜನ್ರೇಷನ್ಸಲ್ಲಿ. ಇದಕ್ಕೂ ವ್ಯತ್ಯಾಸ ಇದೆ. ಇದು GUI, ಇದು CUI, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್, ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಯಾವಾಗ ಈ GUI ಇಂಟ್ರೊಡ್ಯೂಸ್ ಆಯಿತೋ ಆಗ ಈ ರೀತಿ ಸ್ಕ್ರೀನ್ಗಳು ಬರಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿ ಸ್ಕ್ರೀನ್ಗಳು ಹೊರಟೋಯ್ತು. ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಈ ರೀತಿ ಯೂಸ್ ಮಾಡೋದಕ್ಕೆ. ಸೊ ಇದು ಎಕ್ಸಿಟ್ ಆದಮೇಲೆ ಈ ರೀತಿ ಸ್ಕ್ರೀನ್ ಬಂತು. ಯಾವಾಗ ಈ ರೀತಿ ಸ್ಕ್ರೀನ್ ಬಂತೋ ಇದನ್ನ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತಾರೆ. ಗ್ರಾಫಿಕ್ಸ್ ಇದೆ, ನಾನು ಇಲ್ಲಿ ಓದಿದ್ರೆ ಗೊತ್ತಾಗತ್ತೆ ನಾನು ಯಾವ ಫೈಲ್ ಓಪನ್ ಮಾಡಬೇಕು ಅಂತ. ಅದೇ ನಿಮಗೆ ಆ ಬ್ಲ್ಯಾಕ್ ಸ್ಕ್ರೀನ್ ಬಂದಿತ್ತಲ್ಲ, ಅಲ್ಲಿ ನೀವು ಕಮಾಂಡ್ಸ್ ಕೊಟ್ಟು ನೀವು ಓಪನ್ ಮಾಡ್ಕೋತೀರಾ ಫೈಲು. ಅದು ತುಂಬ TDS ಅನಿಸ್ತಿತ್ತು. ಕಾಮನ್ ಯೂಸರ್ಸ್ಗೆ, ತುಂಬ ಇನ್ಡೆಪ್ತ್ ನಾಲೆಡ್ಜ್ ಇರೋರು ಮಾತ್ರ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ರು. ಯಾವಾಗ ಈ VB ಅನ್ನೋದು ಇಂಟ್ರೊಡ್ಯೂಸ್ ಆಯಿತೋ ಆಗ ಈ ರೀತಿ ಗ್ರಾಫಿಕ್ ಡಿಸೈನ್ಸ್ ಡೆವಲಪ್ ಆಯಿತು. ಅದೇನೇ IDE. IDE ಅಂತಂದ್ರೇನು? ಅದೊಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡುತ್ತೆ. ಈಗ ನಾನು ಈ ಫೋಲ್ಡರ್ ಓಪನ್ ಮಾಡಬೇಕು, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅನ್ನೋ ಫೋಲ್ಡರ್ ಓಪನ್ ಮಾಡಬೇಕು ಅಂದರೆ ನಾನು ಇಲ್ಲಿ ಓದ್ಕೋಬೋದು. ಇಲ್ಲಿ ನೋಡಿಕೊಂಡು ಕ್ಲಿಕ್ ಮಾಡಿದ್ರೆ ನಾನು ಓಪನ್ ಮಾಡ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ಅದನ್ನು ಪ್ರೊವೈಡ್ ಮಾಡ್ತಿರೋದು ಯಾವುದು? ಇದೊಂದು ದೊಡ್ಡ ಸ್ಕ್ರೀನ್ ಮೇಲೆ ಇದಿರೋದ್ರಿಂದ ನನಗೆ ಗೊತ್ತಾಗ್ತಿದೆ. ಸೊ ಆ ಲ್ಯಾಪ್ಟಾಪು ಮತ್ತು ನನ್ನ ಮಧ್ಯ ಇಟ್ ಈಸ್ ಆಕ್ಟಿಂಗ್ ಆಸ್ ಆನ್ ಇಂಟರ್ಫೇಸ್ ಟು ಕ್ರಿಯೇಟ್ ಅವರ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು, ಅಲ್ಲಿ ಓಪನ್ ಮಾಡೋಕ್ಕೆ ಆ ರೀತಿ ಹೇಳಿದೆ. ಇಲ್ಲಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಅಂದ್ರೂ ನನಗಿಲ್ಲಿ ಟೂಲ್ಗಳಿರ್ತವೆ. ಟೂಲ್ ಬಾಕ್ಸಲ್ಲಿ ಟೂಲ್ಸ್ ಇದೆ. ಆ ಟೂಲ್ಸ್ನ ಯೂಸ್ ಮಾಡಿಕೊಂಡು
ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಮಾಂಡ್ ಬಟನ್, ಟೆಕ್ಸ್ಟ್ ಬಾಕ್ಸ್, ಲೇಬಲ್ಸ್ ಈ ಥರ ಪ್ಲೇಸ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕೋಡಿಂಗ್ ಬರಿತೀನಿ. ಕೋಡಿಂಗ್ ಬರೆದು ಇಲ್ಲಿ ರನ್ ಅಂತ ಇದೆಯಲ್ಲ ಈ ಬಟನ್ ಯೂಸ್ ಮಾಡಿಕೊಂಡು ರನ್ ಮಾಡ್ತೀನಿ, ಅಥವಾ ಈ ಬಟನ್ ಯೂಸ್ ಮಾಡಿಕೊಂಡು ರನ್ ಮಾಡ್ತೀನಿ. ಸೊ ಇದಿಷ್ಟು ನನಗೆ ಡಿಸೈನಿಂಗ್ ಮಾಡಿ ಅಲ್ಲೇ ಕೋಡಿಂಗ್ ಟೈಪ್ ಮಾಡಿ ಇಲ್ಲೇನೆ ಟೂಲ್ಸ್ ಇರುತ್ತೆ. ನಾನು ಇನ್ಯಾವುದೋ ಅಪ್ಲಿಕೇಶನ್ ಇಂದ ಎತ್ಕೊಬರೋ ಅವಶ್ಯಕತೆ ಇಲ್ಲ. ಆ ಟೂಲ್ಸ್ನು ಇಲ್ಲೇ ಈ ಬಾಕ್ಸಲ್ಲಿ ಸಿಗುತ್ತೆ. ಅದು ನನ್ಗೆ ಯಾವ ಟೂಲ್ಸ್ ಬೇಕೋ ಅದನ್ನ ಇಟ್ಕೊಂಡು ಡಿಸೈನಿಂಗ್ ಮಾಡಿ ಅದಿಷ್ಟು ಕಂಬೈನ್ಡ್ ಆಗಿ ನಾನು ರನ್ ಮಾಡ್ಬೋದು. ಅದನ್ನು ಅಲೋ ಮಾಡ್ತಾ ಇರೋದು ದಿಸ್ IDE, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. Commonly used in the programming world to describe the interface and environment that we use to create our applications. It is called integrated because we can access virtually all of the development tools that we need from one screen called an interface. ಅದೇ ನನಗೆ ಹೇಳಿದ್ದು, ಎಲ್ಲ ಒಂದು ಸ್ಕ್ರೀನಲ್ಲೇ ಇದೆ. ಟೂಲ್ ಬಾಕ್ಸ್ ಇದೆ. ಈಗ ನಾನು ಫಾರ್ಮ್ ಓಪನ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅಂತಂದ್ರೆ ಅಲ್ಲೇ ಪ್ರಾಪರ್ಟೀಸ್ ವಿಂಡೋ, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಇದೆಯಲ್ಲ, ಇಲ್ಲಿ ಹೋಗಿ ನಾನು ಯಾವ ಫಾರ್ಮ್ ಬೇಕೋ ಆ ಫಾರ್ಮ್ ತಕ್ಕೋಬಹುದು. ಟೂಲ್ ಬಾಕ್ಸ್ಗೆ ಹೋಗಿ ನನಗೆ ಯಾವುದು ಟೂಲ್ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದಿಷ್ಟು ಏನಾಗ್ತಾ ಇದೆ, ನನ್ನ ಮತ್ತೆ ಲ್ಯಾಪ್ಟಾಪ್ ಮಧ್ಯೆ ಇಂಟರ್ಫೇಸ್ ಆಗಿ ಕೂತಿದೆ ಫಾರ್ ಡೆವಲಪಿಂಗ್ ಅಪ್ಲಿಕೇಶನ್ಸ್. IDE is also commonly referred to as design environment or the program. ಅದಕ್ಕೆ ಹೇಳಿದ್ದು VB ಎನ್ವಿರಾನ್ಮೆಂಟ್ ಅಂದ್ರೂ ನೀವು ಇದೇ ಆನ್ಸರ್ ಬರಿಬಹುದು ಅಂತ. ಏನೇನಿದೆ ಆ ಸ್ಕ್ರೀನಲ್ಲಿ? ಮೆನು ಬಾರ್, ಟೂಲ್ ಬಾರ್, ಆಗ್ಲೇ ಹೇಳಿದಾಗೆ ನಾನು ಫೈಲ್ ಎಡಿಟ್ ಅಂತೆಲ್ಲ ಇತ್ತಲ್ಲ, ರನ್ ಡೇಟಾ ಅಂತೆಲ್ಲ, ಅದೆಲ್ಲ ಮೆನು ಬಾರು. ಅದ್ರ ಮೇಲ್ಗಡೆ ಇದ್ದಿದ್ದು ಟೂಲ್ ಬಾರ್, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಎಕ್ಸ್ಟ್ರೀಮ್ ರೈಟ್ ಸೈಡ್ ಇದ್ದಿದ್ದು ಪ್ರಾಪರ್ಟೀಸ್ ವಿಂಡೋ. ಪ್ರಾಪರ್ಟೀಸ್ ವಿಂಡೋ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ, ವ್ಯೂಗೆ ಹೋಗಿ ನೀವು ಪ್ರಾಪರ್ಟೀಸ್ ವಿಂಡೋ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂತು ನೋಡಿ. ಇಲ್ಲಿ ಈ ಪರ್ಟಿಕ್ಯುಲರ್ ಒಂದು ಟೂಲ್ಗೆ ನಿಮ್ಗೆ ಏನು ಪ್ರಾಪರ್ಟೀಸ್ ಬೇಕೋ ಅದನ್ನ ನೀವಿಲ್ಲಿ ಸೆಟ್ ಮಾಡ್ಕೋಬಹುದು. ಇದಕ್ಕೆ ಫಾಂಟ್ ಕಲರ್ ಚೇಂಜ್ ಮಾಡಬೇಕಾ, ಫಾಂಟ್ ಸೈಜ್ ಚೇಂಜ್ ಮಾಡಬೇಕಾ, ಬ್ಯಾಕ್ಗ್ರೌಂಡ್ ಹಾಕಬೇಕಾ, ಇದಕ್ಕೆ ಡೇಟಾ ಪಾತ್ ಕೊಟ್ಟು ಕನೆಕ್ಟಿವಿಟಿ ಮಾಡಬೇಕಾ, ಪ್ರತಿಯೊಂದನ್ನು ಅಥವಾ ಈ ಟೂಲ್ಗೆ ಮಾಡಬೇಕಾ, ಅದನ್ನೆಲ್ಲ ನೀವು ಈ ಯೂಸಿಂಗ್ ದಿಸ್ ಪ್ರಾಜೆಕ್ಟ್ ಪ್ರಾಪರ್ಟೀಸ್ ವಿಂಡೋ ನೀವು ಮಾಡ್ಕೋಬಹುದು. ಇಲ್ಲಿ ಒಂದು ಫಾಂಟ್ ಸೈಜ್ ಚೇಂಜ್ ಮಾಡಿ ತೋರಿಸ್ತೀನಿ. ಈ ರೀತಿ ಆಯ್ತು ನೋಡಿ. ಇದರಲ್ಲಿ ಈ ಟೆಕ್ಸ್ಟ್ ಅಂತ ಇದೆಯಲ್ಲ ಅದು ಕಂಪ್ಲೀಟ್ ರಿಮೂವ್ ಮಾಡ್ಕೊಳ್ತೀರಾ, ಯಾಕಂದ್ರೆ ಅಲ್ಲಿ ಇನ್ಪುಟ್ ಹಾಕ್ತೀರಾ. ಕ್ಯಾಪ್ಷನ್ ಅಲ್ಲಿ ನೇಮ್ನ ನೀವು ಚೇಂಜ್ ಮಾಡ್ಕೋಬಹುದು. ಒಂದು ಟೆಕ್ಸ್ಟ್ ಟೈಪ್ ಮಾಡ್ತಾ ಇದ್ದೀನಿ, ಇದಕ್ಕೆ ಫಾಂಟ್ ಚೇಂಜ್ ಮಾಡ್ತೀನಿ. ಕ್ಲಿಕ್ ಹಿಯರ್ ಅಂತ. ಇಲ್ಲೂ ಅಷ್ಟೇ ಕ್ಯಾಪ್ಷನ್ಗೆ ಹೋಗಿ ನೀವು ಚೇಂಜ್ ಮಾಡ್ತೀರಾ. ಸೊ ಇದು ನನ್ನ ಡಿಸೈನಿಂಗ್ ಈ ರೀತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತು. ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಪ್ರಾಪರ್ಟೀಸ್ ವಿಂಡೋ, ನೆಕ್ಸ್ಟು ಫಾರ್ಮ್ ಲೇಔಟ್ ವಿಂಡೋ ಆ್ಯಂಡ್ ದೆನ್ ಟೂಲ್ ಬಾಕ್ಸ್. ಟೂಲ್ ಬಾಕ್ಸು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈಗ ನಾನು ಏನು ಲೇಬಲ್ಸು ಟೆಕ್ಸ್ಟ್ ಬಾಕ್ಸು ಅದೆಲ್ಲ ತಗೊಬಂದಿಟ್ಟೆ.
ಇದನ್ನೇ ಟೂಲ್ ಬಾಕ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಟೂಲ್ ಬಾಕ್ಸ್. ವ್ಯೂಗೆ ಹೋಗಿ ಫಾರ್ಮ್ ಲೇಔಟ್ ವಿಂಡೋ ಅಂತ ಚೂಸ್ ಮಾಡ್ಕೊಳ್ಳಿ. ಆಗ ನಿಮಗೆ ಇಲ್ಲಿ ಎಕ್ಸ್ಟ್ರೀಮ್ ರೈಟ್ ಡೌನ್ ಸೈಡ್ ಅಲ್ಲಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಈ ರೀತಿ ಕಾಣಿಸ್ತಿದೆ ನೋಡಿ, ಇದು ಫಾರ್ಮ್ ಲೇಔಟ್ ವಿಂಡೋ. ಸೊ ಈಗ ಪರ್ಫೆಕ್ಟ್ ಆಗಿ ನಿಮಗೆ ಇದು ಎಲ್ಲ ಕಾಂಪೋನೆಂಟ್ಸು ಇಲ್ಲಿ ಕಾಣಿಸ್ತಾ ಇದೆ. ಯಾವುದು? ಮೆನು ಬಾರ್, ಟೂಲ್ ಬಾರ್, ದಿಸ್ ಇಸ್ ಟೂಲ್ ಬಾರ್. ಟೂಲ್ಸು ಈಸಿ ಆಗಿದೆ. ಇಲ್ಲಿ ಸೇವ್ ಪ್ರಾಜೆಕ್ಟ್ ಅಂತ ಏನು ಕೊಡ್ತೀರಾ ಅದಿಲ್ಲಿದೆ. ನೀವು ಓಪನ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಶಾರ್ಟ್ ಕಟ್ ಇಲ್ಲಿದೆ. ರನ್ ಮಾಡಬೇಕು ಅಂದ್ರೆ ಇಲ್ಲೋಗಿ ಸ್ಟಾರ್ಟ್ ಕೊಡೋ ಅವಶ್ಯಕತೆ ಇಲ್ಲ, ಇಲ್ಲೇ ರನ್ ಬಟನ್. ಸೊ ಇದು ಒಂದು ಟೂಲ್ ಬಾರ್. ಕ್ಲಿಕ್ ಮಾಡ್ತಿದ್ರೆ ಆ ಥರ ಡೈಲಾಗ್ ಬಾಕ್ಸಸ್ ಬರ್ತಿದೆ ಅಂದ್ರೆ ಈ ರೀತಿ, ದಟ್ ಈಸ್ ಮೆನು ಬಾರ್, ಟೂಲ್ ಬಾಕ್ಸ್. ದಿಸ್ ಲೆಫ್ಟ್ ಸೈಡ್ ಬಾಕ್ಸ್ ಏನಿದೆ ಇದು ಟೂಲ್ ಬಾಕ್ಸ್. ಫಾರ್ಮ್ ಸ್ಕ್ರೀನ್ಸ್, ಫಾರ್ಮ್ ಲೇಔಟ್ ವಿಂಡೋ, ಪ್ರಾಪರ್ಟೀಸ್ ವಿಂಡೋ, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್. ಇದಿಷ್ಟು ನೀವು ಈಗ 7 ಮಾರ್ಕ್ಸ್ ಕ್ವಶನ್ ಅಂದ್ರೆ ಇದಿಷ್ಟು ಕವರ್ ಮಾಡ್ಕೋಬೇಕು. ನಿಮ್ಮ ಹತ್ರ ನೋಟ್ಸ್ ಏನಾರ ಇಲ್ಲ ಅಂದ್ರೆ freetudes.com ಇದರಲ್ಲಿ ನಿಮ್ಗೆ ಇದಿಷ್ಟು ಸಿಗುತ್ತೆ. ನೆಕ್ಸ್ಟ್ ಫಾರ್ಮ್ ಡಿಸೈನರ್, ಅದರೊಳಗೆ ಇದೆ ಫಾರ್ಮ್ ಡಿಸೈನರ್. ನಾನು ಆಗಲೇ ಫಾರ್ಮ್ಸ್ ಅಂತ ಹೇಳಿದೆ, ಇದು ಫಾರ್ಮ್ ಡಿಸೈನರ್. ಇಲ್ಲೇ ಅಲ್ವಾ ನಾನು ಡಿಸೈನ್ ಮಾಡಿದ್ದು, ಲೇಬಲ್, ಟೆಕ್ಸ್ಟ್ ಬಾಕ್ಸ್, ಇದು ಬಟನ್ ಇಟ್ಬಿಟ್ಟು ಕಮಾಂಡ್ ಬಟನ್ನು. ಸೊ ದಿಸ್ ಇಸ್ ಫಾರ್ಮ್ ಡಿಸೈನರ್ ಇಲ್ಲಿದೆ. ಸೊ 3, 3, 6, 7, 8 ಕಾಂಪೋನೆಂಟ್ಸ್ ನೀವು ಹಾಕಬೇಕು IDE ಬಗ್ಗೆ ಕೇಳಿದಾಗ ಅಥವಾ VB ಎನ್ವಿರಾನ್ಮೆಂಟ್ ಬಗ್ಗೆ ಕೇಳಿದಾಗ. ನೆಕ್ಸ್ಟು ಆಬ್ಜೆಕ್ಟ್ ಬ್ರೌಸರ್. ನಿಮ್ಗೆ ಏನಿಲ್ಲಿ ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಮೇಲೆ ಅಂದರೆ ಗೋ ಟು ವ್ಯೂ, ಕ್ಲಿಕ್ ಆನ್ ದಟ್ ಆಬ್ಜೆಕ್ಟ್ ಬ್ರೌಸರ್ ಕಾಣಿಸುತ್ತೆ. ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಥವಾ ಅಪ್ಲಿಕೇಶನ್ ನಾನು ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ. ಈಗ ನಾನು ಕೋಡಿಂಗ್ ಟೈಪ್ ಮಾಡಿಲ್ಲ ನಿಮ್ಗಿದು ತೋರಿಸಿದ್ದಕ್ಕೆ. ಆ ಕೋಡಿಂಗ್ ಟೈಪ್ ಮಾಡಿದರೆ ಅದರಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ, ಕನ್ಸೋನೆಂಟ್ಸ್ ಇದೆ, ಯಾವ ಪ್ರಾಪರ್ಟಿ ಸೆಟ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಆಲ್ ಲೈಬ್ರರೀಸ್ಗೆ ಹೋದ್ರೆ ಇದೇ ಇರುತ್ತೆ. ನಮ್ಮ ಪ್ರಾಜೆಕ್ಟ್ಗೇನೆ ಬಂದರೆ ಇಲ್ಲಿ ಪ್ರಾಜೆಕ್ಟ್ದು ಇನ್ಫಾರ್ಮೇಶನ್ ಸಿಗುತ್ತೆ. ಫಾರ್ಮ್ 1 ಅಂತ ಒಂದು ಹಾಕಿದ್ದೀನಿ, ಒಂದು ಫಾರ್ಮ್ ಇದೆ. ಸೊ ಒಂದು ಫಾರ್ಮ್ ಬಗ್ಗೆ, ಆ ಒಂದು ಫಾರ್ಮಲ್ಲಿ ಏನೇನು ಡೀಟೇಲ್ಸ್ ಇನ್ಕ್ಲೂಡ್ ಆಗಿದೆ ಅದು ನಿಮಗೆ ಇಲ್ಲಿ ಆಬ್ಜೆಕ್ಟ್ ಬ್ರೌಸರಲ್ಲಿ ಸಿಗುತ್ತೆ. ಇದು ಆಬ್ಜೆಕ್ಟ್ ಬ್ರೌಸರ್. ಇದು ಈ ಬ್ಲ್ಯಾಕ್ ಸ್ಕ್ರೀನ್ ಇರೋದು ಫಾರ್ಮ್ ಲೇಔಟ್ ವಿಂಡೋ. ಇದೆಲ್ಲಿಂದ ತಗೊಂಡೆ? ವ್ಯೂಗೆ ಹೋಗಿ ಫಾರ್ಮ್ ಲೇಔಟ್ ವಿಂಡೋ. ಮತ್ತೆ ಪ್ರಾಪರ್ಟೀಸ್ ವಿಂಡೋ ಕಾಣಿಸ್ತಿಲ್ಲ, ಎಲ್ಲಿ? ಅಗೈನ್ ವ್ಯೂಗೆ ಹೋಗಿ ಪ್ರಾಪರ್ಟೀಸ್ ವಿಂಡೋ ಕ್ಲಿಕ್ ಮಾಡಿ. ತೆಗೆದು ಇಲ್ಲಿಡ್ತೀನಿ. ನಿಮಗೆ ಈಗ ಕಂಪ್ಲೀಟ್ ಸ್ಕ್ರೀನ್ ವ್ಯೂ ಆಗ್ತಾ ಇರ್ಬೋದು. ಎಷ್ಟು? ಟೋಟಲ್ 8 ಕಾಂಪೋನೆಂಟ್ಸ್ ಇರಬೇಕು. ಮೆನು ಬಾರ್, ಟೂಲ್ ಬಾರ್, ಮೆನು ಬಾರ್ 2 ಆಯಿತು, ಟೂಲ್ ಬಾಕ್ಸ್ 3 ಆಯಿತು, ಇದು ಫಾರ್ಮ್ ಡಿಸೈನರು 4 ಆಯಿತು, ಆಬ್ಜೆಕ್ಟ್ ಬ್ರೌಸರು 5 ಆಯಿತು, ಪ್ರಾಜೆಕ್ಟ್ ಎಕ್ಸ್ಪ್ಲೋರರು 6 ಆಯಿತು, ಪ್ರಾಪರ್ಟೀಸ್ ವಿಂಡೋ 7 ಆಯಿತು, ಫಾರ್ಮ್ ಲೇಔಟ್ ವಿಂಡೋ 8 ಆಯಿತು. ಇದಿಷ್ಟು ಬಗ್ಗೆನೂ ನಿಮಗೆ ನೋಟ್ಸ್ ಏನಾರು ಇಲ್ಲ ಅಂದರೆ ಈ freetudes.com ರೆಫರ್ ಮಾಡ್ಬೋದು. ನೋಟ್ಸ್ ಇದ್ರೆ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ನು ನೀವು ಓದ್ಕೋಬೋದು. ಇದು ಹೇಗೆ ಓಪನ್ ಮಾಡೋದು ಅನ್ನೋದ್ರಿಂದ ಹಿಡಿದು ನೀವು ಬರಿಬೇಕಾಗುತ್ತೆ. The IDE was designed as a single document interface. MDI ಫಾರ್ಮ್ ಅಂತ ಕೇಳಿದ್ದೀರಾ. MDI ಅಂದರೆ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್. ಇದು SDI ಅಂತ ಇದೆ ಇಲ್ಲಿ, ಸಿಂಗಲ್ ಡಾಕ್ಯುಮೆಂಟ್ ಇಂಟರ್ಫೇಸ್. In a single document interface, each window is a free floating window that is contained within a main window. ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ
ಈಚ್ ವಿಂಡೋ ಈಸ್ ಎ ಫ್ರೀ ಫ್ಲೋಟಿಂಗ್ ವಿಂಡೋ ದಟ್ ಈಸ್ ಕಂಟೈನ್ಡ್ ಇನ್ಸೈಡ್ ಮೇನ್ ವಿಂಡೋ. ಇದಿಷ್ಟು ವಿಂಡೋಸ್ ನಿಮ್ಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇದಿಷ್ಟು ಒಂದು ವಿಜುವಲ್ ಬೇಸಿಕ್ದು ಒಂದು ವಿಂಡೋ ಒಳಗಡೆ ಕಂಟೈನ್ ಆಗಿದೆ. ಇದೆ ನೋಡಿ, ಈ ಫಾರ್ಮ್ 1 ಅನ್ನೋದು ಜಸ್ಟ್ ಇದೊಂದು ಫಾರ್ಮ್, ಈ ವಿಂಡೋ ಮಾತ್ರ ಬರ್ತಿಲ್ಲ ನಮಗೆ. ಇಲ್ಲಿ ಯಾವುದೋ ಒಂದು ಹೊರ್ಗಡೆ ಒಂದಿದೆ ನೋಡಿ, ಪ್ರಾಜೆಕ್ಟ್ 1 ಫಾರ್ಮ್ 1 ಅಂತ ನೇಮ್ ಇದೆ. ಅದು ಈ ಫಾರ್ಮ್ನ, ಈ ವಿಂಡೋನ ಕಂಟೈನ್ ಮಾಡಿದೆ. ಮತ್ತೆ ಇದಿಷ್ಟು ಮೆನು ಬಾರು, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಆಬ್ಜೆಕ್ಟ್ ಬ್ರೌಸರ್, ಫಾರ್ಮ್ ಲೇಔಟ್ ವಿಂಡೋ, ಇದಿಷ್ಟು ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ನೋಡಿ, ಇದು ಕಂಟೈನ್ ಮಾಡಿದೆ. ಕಂಟೈನರ್ ಅಂತಂದ್ರೇನು, ಹಿಡ್ದಿಟ್ಕೊಂಡಿದೆ. ಇದಿಷ್ಟು ಒಂದೇ ಕಡೆ ಇಂಟಿಗ್ರೇಟೆಡ್ ಮಾಡಿಟ್ಟಿದೆ. ಅದಕ್ಕೆ IDE ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಹೇಳೋದು. ಇಂಟಿಗ್ರೇಟೆಡ್ ಅಂದ್ರೆ ಒಟ್ಟಿಗೆ. ಈಗ ಕಾಮರ್ಸ್ ಕ್ಲಾಸಸ್ಸೇ ಕುರುಬ್ರಳ್ಳಿ ನಡೆಯಲ್ಲ, ಅಥವಾ ಈ ಲ್ಯಾಬು ಕಂಪ್ಲೀಟ್ ಸ್ಕೂಲ್ ಅವ್ರು ತಗೊಂಡಿಲ್ಲ, ಮತ್ತೆ ಇನ್ನೊಂದು ಯಾವುದೋ ಒಂದು ಆರ್ಟ್ಸ್ ಕ್ಲಾಸಸ್ PU ನಲ್ಲಿ ನಡೆಯಲ್ಲ. ಡಿಗ್ರಿ ಅಂದಾಗ ಎಲ್ಲಾನು ಒಟ್ಟಿಗೆನೆ ಒಂದ್ ಕಡೆ ಇದೆ ಅಂದಾಗ ದಟ್ ಈಸ್ ಇಂಟಿಗ್ರೇಟೆಡ್. ಈಗ ಸ್ಕೂಲು ಕಂಪ್ಲೀಟ್ 8th 9th 10th ಅದಷ್ಟು ಒಂದೇ ಬಿಲ್ಡಿಂಗ್ ಅಲ್ಲಿ, ಸ್ವಲ್ಪ ಹಿಂದೆ ಬಿಲ್ಡಿಂಗ್ ಇರ್ಬೋದು ಅಥವಾ ಯಾವುದೋ ಒಂದು ಬೇರೆ ಲೊಕೇಶನ್ ಅಲ್ಲಿ ಇರ್ಬೋದು, ಅಲ್ಲೇನೆ ಇರುತ್ತೆ ಅಡ್ಜಸೆಂಟ್ ಆಗಿ, ಕಂಪ್ಲೀಟ್ ಡಿಫ್ರೆಂಟ್ ಏರಿಯಾದಲ್ಲಿರಲ್ಲ. ಅಲ್ಲೇನೆ ಇಂಟಿಗ್ರೇಟೆಡ್ ಆಗಿರುತ್ತೆ. ಬೇರೆ ಬೇರೆ ಕ್ಲಾಸಸ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಏನೇನಿರುತ್ತೆ ಎಲ್ಲ ಒಂದೇ ಕಡೆ ಇರೋದನ್ನ ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ. ಫಾರ್ ಡಿಸ್ಟೆನ್ಸ್ ಅಲ್ಲಿ ಇರಲ್ಲ. ಸೊ ಇದೆಲ್ಲಾನು ಕಂಟೈನ್ ಮಾಡ್ಕೊಂಡಿರೋದೇನು, ಒಂದು ಲ್ಯಾಂಡ್ ಅಥವಾ ಒಂದು ಏರಿಯಾ, ಅದೇ ಮೇನ್ ವಿಂಡೋ. ಅಂಡ್ ಕ್ಯಾನ್ ಮೂವ್ ಎನಿವೇರ್ ಆನ್ ದಿ ಸ್ಕ್ರೀನ್ ಆಸ್ ಲಾಂಗ್ ಆಸ್ ವಿಜುವಲ್ ಬೇಸಿಕ್ ಇಸ್ ದಿ ಕರೆಂಟ್ ಅಪ್ಲಿಕೇಶನ್. But in Visual Basic 6.0, IDE is a MDI, that is Multiple Document Interface format. In this format, windows associated with the period will stay within a single container known as the parent code, and form-based windows will stay within the main container form. ಅದೇ ನಾವಿಲ್ಲಿ ನೋಡ್ತಾ ಇರೋದು. ಮೇನ್ ಕಂಟೈನರ್ ಫಾರ್ಮು ಇದಿಷ್ಟು ಇಟ್ಕೊಂಡಿದೆ. ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್, ಒನ್ ಡಾಕ್ಯುಮೆಂಟ್ ಇರಲ್ಲ ಇಲ್ಲಿ. ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನೋಡಿದ್ದೀರಾ, ಲ್ಯಾಬ್ ಪ್ರೋಗ್ರಾಮ್ಸ್ ನಿಮ್ಗೆ ಗೊತ್ತಾಗಿಲ್ಲ, ಸಿಂಗಲ್ ಫಾರ್ಮ್ ಯೂಸ್ ಮಾಡಿದ್ದೀರಾ. ಮಲ್ಟಿಪಲ್ ಫಾರ್ಮ್ಸು ಇದು ಒಂದೇ ಕಂಟೈನ್ ಮಾಡುತ್ತೆ. ದಿಸ್ ಇಸ್ ದಿ ಸ್ಕ್ರೀನ್. ನಾನು ಆಗಲೇ ಓಪನ್ ಮಾಡಿ ತೋರಿಸಿದ್ದೀನಿ. ಮೆನು ಬಾರ್ ಅಂದ್ರೇನು, ಟೂಲ್ ಬಾಕ್ಸ್ ಅಂದ್ರೇನು, ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಅದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ ಆಗ್ಲೇನೆ. ನೀವು ಇಲ್ಲೂ ಆಕ್ಚುಲಿ ನೀವು ಡ್ರಾ ಮಾಡಬೇಕು. ಇದನ್ನ ಡ್ರಾ ಮಾಡಿದ್ರೇನೆ ಅದು ಕಂಪ್ಲೀಟ್ 7 ಮಾರ್ಕ್ಸ್ ಸಿಗೋದು. ಎಲ್ಲಾನು ಡ್ರಾ ಮಾಡಬೇಕು. ಜಸ್ಟ್ ಒಂದು ಬಾಕ್ಸ್ ಹಾಕಿ ಅದ್ರೊಳಗೆ ಒಂದು ಸ್ಮಾಲ್ ಬಾಕ್ಸಸ್ ತರ ಡ್ರಾ ಮಾಡಿ ಅದಕ್ಕೆ ಲೇಬಲ್ಸ್ ಹಾಕಿದ್ರು ಸಾಕು. ನೀವು ಇಷ್ಟು ಕಾಂಬೋ ಬಾಕ್ಸು, ಲಿಸ್ಟ್ ಬಾಕ್ಸು, ಡೇಟಾ ಕಂಟ್ರೋಲ್ ಈ ಥರನಾರು ಹಾಕಬೇಕು ಒಂದು ಟೂಲ್ ಬಾಕ್ಸ್ ಅಂದಾಗ. ಮೆನು ಬಾರ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಇಟ್ ಡಿಸ್ಪ್ಲೇಸ್ ದಿ ಕಮಾಂಡ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿಲ್ಡ್ ಆನ್ ಅಪ್ಲಿಕೇಶನ್. ದಿ ಮೇನ್ ಮೆನು ಐಟಮ್ಸ್ ಹ್ಯಾವ್ ಸಬ್ ಮೆನು ಐಟಮ್ಸ್ ದಟ್ ಕ್ಯಾನ್ ಬಿ ಚೂಸನ್ ವೆನ್ ನೀಡೆಡ್. ದಿ ಟೂಲ್ ಬಾರ್ಸ್ ಇನ್ ದಿ ಮೆನು ಬಾರ್ ಪ್ರೊವೈಡ್ಸ್ ಕ್ವಿಕ್ ಆಕ್ಸೆಸ್ ಟು ದಿ ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್. ಇಲ್ಲಿದೆ, ಇಟ್ ಡಿಸ್ಪ್ಲೇಸ್ ದಿ ಕಮಾಂಡ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿಲ್ಡ್ ಆನ್ ಅಪ್ಲಿಕೇಶನ್. ಇಲ್ಲಿ ನೋಡಿ, ಇದು ಮೆನು ಬಾರ್. ಕ್ಲಿಕ್ ಮಾಡಿದ್ರೆ ರಿಕ್ವೈರ್ಡ್ ಟು ಬಿಲ್ಡ್ ಆನ್ ಅಪ್ಲಿಕೇಶನ್. ನಾನೀಗ ಇನ್ನೊಂದು ಫಾರ್ಮ್ ಆಡ್ ಮಾಡ್ಕೋಬೇಕು. ಈಗ ಪ್ರಾಜೆಕ್ಟ್ ಅನ್ನ ಒಂದು ಮೆನುಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಡ್ ಫಾರ್ಮ್ ಅಂತ ಓಪನ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಒಂದು ಫಾರ್ಮ್ ಆಡ್ ಆಯ್ತು. ಸೊ ನಾನು 2 ಫಾರ್ಮ್ ಕನೆಕ್ಟಿವಿಟಿ ಮಾಡೋ ಅಂತ ಯಾವುದೋ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದೀನಿ. ನನಗೆ 2 ಫಾರ್ಮ್ ಅವಶ್ಯಕತೆ ಇದೆ. ಎಲ್ಲಿಂದ ತಗೋಬರ್ಲಿ? ಇನ್ನೊಂದು ಯಾವುದೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ನಾನು ಫಾರ್ಮ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಇಲ್ಲೇ ಸಿಗುತ್ತೆ ಅದು. ಅಥವಾ ನಾನು ರನ್ ಮಾಡಬೇಕು ಅಂದ್ರೆ ಇದಿಷ್ಟು ಇಲ್ಲಿ ಡಿಸೈನ್ ಡೆವಲಪ್ಮೆಂಟ್ ಮಾಡಿ ಇನ್ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಗೋಗಿ ನಾನು ಆ ಅಪ್ಲಿಕೇಶನ್ ಒಳಗೆ ರನ್ ಮಾಡೋ ಅವಶ್ಯಕತೆ ಇಲ್ಲ. ರನ್ನು ನಾನು ಇದನ್ನ ಇಲ್ಲೇ ಮಾಡ್ಕೋಬಹುದು ಬೈ ಯೂಸಿಂಗ್ ದಿ ರನ್ ಬಟನ್. ಕ್ಲಿಕ್ ಮಾಡ್ತಾ ಇದ್ರೆ ಮತ್ತೆ ಸೇವಿಂಗು ನಾನು ಇಲ್ಲೇ ಮಾಡ್ಬೋದು. ಇದರದ್ದು ಪ್ರಿಂಟು ಇನ್ಯಾವುದೋ ಕಂಪ್ಯೂಟರ್ಗೆ ತಗೋಗಿ ಪ್ರಿಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರಿಂಟರ್ ಸೆಟಪ್ ಮಾಡಿ ನಾನು ಪ್ರಿಂಟ್ ತಗೋಬಹುದು. ಸೊ ಅದೆಲ್ಲ ಆಪ್ಷನ್ಸು ನಮ್ಗಿಲ್ಲೇ ಅವೈಲೇಬಲ್ ಇದೆ. ಇದೆಲ್ಲಾನು ಕಮಾಂಡ್ಸ್ ಅಂತ ಹೇಳ್ತೀವಿ.
ಒಂದೊಂದು ಕ್ಲಿಕ್ ಮಾಡಿದಾಗ್ಲೂ ಇಲ್ಲಿ ಏನು ಆಪ್ಷನ್ಸ್ ಬರ್ತಾ ಇದೆ ಅದು ಕಮಾಂಡ್ಸ್. ಈಗ ನಂಗೆ ಫಾರ್ಮ್ ಲೇಔಟ್ ವಿಂಡೋ ಕಾಣ್ತಿಲ್ಲ, ಪ್ರಾಪರ್ಟೀಸ್ ವಿಂಡೋ ಕಾಣ್ತಿಲ್ಲ, ನನಗೆ ಅದು ವ್ಯೂನಲ್ಲಿ ಸಿಗುತ್ತೆ. ಇದಿಷ್ಟು ಕಮಾಂಡ್ಸು ನಾನು ಮೆನು ಬಾರಿಂದ ತಗೋಬಹುದು. ಮೆನು ಬಾರ್ ಡಿಸ್ಪ್ಲೇಸ್ ದಿ ಕಮಾಂಡ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿಲ್ಡ್ ಆನ್ ಅಪ್ಲಿಕೇಶನ್. ಟೂಲ್ ಬಾಕ್ಸ್, ನೀವು ಜಸ್ಟ್ ಆ ನೇಮ್ಸ್ಗಳು ಲಿಸ್ಟ್ ಔಟ್ ಮಾಡಿದ್ರು ಸಾಕು. ಟೂಲ್ ಬಾಕ್ಸ್ಗೆ ಏನು ಟೂಲ್ ಬಾಕ್ಸು? ಸೆಟ್ ಆಫ್ ಕಂಟ್ರೋಲ್ಸ್ ದಟ್ ಆರ್ ಯೂಸ್ಡ್ ಟು ಪ್ಲೇಸ್ ಆನ್ ಎ ಫಾರ್ಮ್ ಅಟ್ ಡಿಸೈನ್ ಟೈಮ್, ದೇರ್ ಬೈ ಕ್ರಿಯೇಟಿಂಗ್ ದಿ ಯೂಸರ್ ಇಂಟರ್ಫೇಸ್ ಏರಿಯಾ. ಯೂಸರ್ ಇಂಟರ್ಫೇಸ್, ನಾನು ಇಲ್ಲಿ ಒಂದು ಲೇಬಲ್ಲು, ಒಂದು ಟೆಕ್ಸ್ಟ್ ಬಾಕ್ಸು, ಒಂದು ಸಬ್ಮಿಟ್ ಬಟನ್ ಹಾಕಿದೆ. ಇದೇ ಯೂಸರ್ ಇಂಟರ್ಫೇಸ್. ಇದನ್ನ ಯಾರಿಗೋ ನಿಮ್ ನೇಮ್ ಎಂಟ್ರಿ ಮಾಡಿ ಅಂತ ಕೊಟ್ರೆ ಅವರು ಇದನ್ನ ರನ್ ಮಾಡಿ ನಾನು ಅವ್ರ ಮುಂದೆ ಇಡ್ತೀನಿ. ಆಗ ಅವ್ರಿಗೇನು, ನಾನೇನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋದೇ ಬೇಡ, ಜಸ್ಟ್ ಎಂಟರ್ ಯುವರ್ ನೇಮ್ ಅನ್ನೋದನ್ನ ಲೇಬಲಲ್ಲಿ ಓದ್ಕೊಂಡು ನಾನಿಲ್ಲಿ ನಾನು ಎಂಟರ್ ನೇಮ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಂಟರ್ ನೇಮ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಅಥವಾ ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ ಹೋಗ್ತಾರೆ. ಸೊ ಈ ಯಾವ ತರ ಡಿಸೈನಿಂಗ್ ಇರಬೇಕು ಅಂದ್ರೆ ಇಟ್ ಶುಡ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ದಿ ಯೂಸರ್ಸ್. ಅದೇ ನೀವು ನಿಮ್ ರಿಸಲ್ಟ್ ನೋಡ್ಬೇಕಾದ್ರೆ ಮಾಡೋ ಅಂಥದ್ದು. ನಿಮ್ ರಿಸಲ್ಟ್ ನೋಡ್ಬೇಕಾದ್ರೆ ಅಲ್ಲಿ ಕಮಾಂಡ್ಸ್ ಓದ್ಕೊಂಡು ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡು ಲೇಬಲ್ ಅಲ್ಲಿ ಏನಿದೆ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಅಲ್ಲಿರೋದ್ರಿಂದ ಅದ್ರ ಮುಂದೆ ಇರೋ ಒಂದು ಬಾಕ್ಸ್ ಒಳಗೆ, ಟೆಕ್ಸ್ಟ್ ಬಾಕ್ಸ್ ಒಳಗೆ ರಿಜಿಸ್ಟರ್ ನಂಬರ್ ಟೈಪ್ ಮಾಡ್ತೀರಾ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀರಾ. ಸೊ ಅದನ್ನ ಡಿಸೈನರ್ಸ್ ಮಾಡಿರ್ತಾರೆ ಈ ರೀತಿ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೊಂಡು. ಪ್ರತಿಯೊಂದಕ್ಕೂ ಎಕ್ಸ್ಪ್ಲೆನೇಷನ್ ಇದೆ ಇಲ್ಲಿ. ಒಂದೊಂದು ಲೈನ್ ಎಕ್ಸ್ಪ್ಲೆನೇಷನ್ ಬರ್ಕೊಂಡ್ರು ಆಗುತ್ತೆ. ನೀವು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಅದು ಡೆಸ್ಕ್ಟಾಪ್ದು ರೈಟ್ ಸೈಡ್ ಅಲ್ಲಿ ಇರುತ್ತೆ. ಡಾಕ್ಡ್ ಆನ್ ದಿ ರೈಟ್ ಸೈಡ್ ಆಫ್ ದಿ ಸ್ಕ್ರೀನ್, ಜಸ್ಟ್ ಅಂಡರ್ ದಿ ಟೂಲ್ ಬಾರ್ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ವಿಂಡೋ ಇರುತ್ತೆ. ಅದು ಒಂದು ಡ್ರಾ ಮಾಡಿ ಈ ತರ ಪ್ರಾಜೆಕ್ಟ್ 1 ಅಂತ ಇರುತ್ತೆ, ಡೌನ್ ಅಲ್ಲಿ ಫಾರ್ಮ್ 1, ಫಾರ್ಮ್ 2, ಇಂಡಿಯಾ ಫಾರ್ಮ್ ಅಂತ ನೀವು ಡ್ರಾ ಮಾಡಿ ತೋರಿಸಿ. ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ serves as a quick reference to various elements of the project, namely form, classes and modules. ಈ ಡಯಾಗ್ರಾಮ್ ಬರೆದ್ಬಿಟ್ಟೇನೆ ಮಾಡ್ಯೂಲ್ಸು, ಕ್ಲಾಸಸ್ಸು ಅದೆಲ್ಲ ಇದೆ ಅಂತ ತೋರಿಸಿದ್ರು ಆಗುತ್ತೆ. ಇಟ್ ಆಕ್ಟ್ಸ್ ಆಸ್ ಎ ಕ್ವಿಕ್ ರೆಫರೆನ್ಸ್ ಟು ವೇರಿಯಸ್ ಎಲಿಮೆಂಟ್ಸ್ ಲೈಕ್ ಫಾರ್ಮ್ಸ್, ಕ್ಲಾಸಸ್, ಮಾಡ್ಯೂಲ್ಸ್, ರಿಪೋರ್ಟ್ಸ್ ಏನಾದರೂ ಅಲ್ಲಿ ಬರಿಬೋದು. ಪ್ರಾಪರ್ಟೀಸ್ ವಿಂಡೋ, ಪ್ರಾಪರ್ಟೀಸ್ ವಿಂಡೋ ಎಲ್ಲಿರುತ್ತೆ? ವ್ಯೂನಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಪ್ರಾಪರ್ಟೀಸ್ ವಿಂಡೋ ಬರುತ್ತೆ. ವ್ಯೂನಲ್ಲಿ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ವಿಂಡೋ ಚೂಸ್ ಮಾಡ್ಕೊಳ್ಳಿ. ಏನದು ಪ್ರಾಪರ್ಟೀಸ್ ವಿಂಡೋ? ಪ್ರತಿಯೊಂದು ಲೇಬಲ್ ಆಗಲಿ, ಕಮಾಂಡ್ ಬಟನ್ ಆಗಲಿ, ನೀವು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಹೋದ್ರೆ ಅದರದ್ದು ಪ್ರಾಪರ್ಟಿ ಏನಿರುತ್ತೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಇಟ್ ಡಿಸ್ಪ್ಲೇಸ್ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್. ಅದಕ್ಕೆ ನಾನು ಆಗಲೇ ಫಾಂಟ್ ಸೈಜ್ ಚೇಂಜ್ ಮಾಡಿ, ಅದಕ್ಕೆ ಕ್ಯಾಪ್ಷನ್ ಚೇಂಜ್ ಮಾಡಿ ಅದನ್ನ ತೋರಿಸಿದೆ ನಿಮಗೆ. ಒಂದು ಲೈನ್ ಬರೆದ್ರೆ ಆಯ್ತು, ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ನ ಅದು ತೋರಿಸುತ್ತೆ ಅಂತ. ಆಬ್ಜೆಕ್ಟ್ ಬ್ರೌಸರ್ ಏನ್ ಮಾಡುತ್ತೆ? ಇಟ್ ಅಲೌಸ್ ಅಸ್ ಟು ಬ್ರೌಸ್ ಥ್ರೂ ವೇರಿಯಸ್ ಪ್ರಾಪರ್ಟೀಸ್, ಇವೆಂಟ್ಸ್ ಅಂಡ್ ಮೆಥಡ್ಸ್ ದಟ್ ಆರ್ ಅವೈಲೇಬಲ್ ಟು ಅಸ್.